ಅಸ್ಸಲಾಮ್ ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಾನು ಇವತ್ತು ಮಾಡ್ತಾಯಿದ್ದೀನಿ ಬ್ರೆಡ್ ರೋಲ್ ಸ್ವೀಟ್. ಒಂದು ಸತಿ ಟ್ರೈ ಮಾಡಿ ಮತ್ತು ಪದೇ ಪದೇ ಮಾಡಿ ತಿಂತೀರಾ. ಯಾರು ನೆಂಟರು ಬಂದರೆ ನಿಮಗೇನು ಸಿಹಿ ತಿನ್ನಲಿಕ್ಕೆ ಮನಸ್ಸಾದರೆ ಈ ಥರ ಮಾಡಿ. ತುಂಬ ಈಸಿ ಇದೆ, ಅದು ಅಷ್ಟು ಟೇಸ್ಟೇ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ. ಇದೇ ಥರ ಒಳ್ಳೆ ಕಮೆಂಟ್ ಹಾಕಿ. ನಿಮಗೆ ಯಾವುದು ರೆಸಿಪಿ ಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ನಾನು ಹಾಲು ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದೆ ಚಪ್ಪೆದ ಮೇಲೆ. ಇಷ್ಟು ದೊಡ್ಡ ಮಲೈ ಸಿಕ್ಕಿದೆ ನೋಡಿ. ನಾನು ಇದೇ ಥರ ಒಟ್ಟು ಮಾಡಿ ಇಡೋದು ಡಬ್ಬಿಯಲ್ಲಿ, ತುಪ್ಪ ಎಲ್ಲ ಮಾಡಲಿಕ್ಕೆಲ್ಲ. ನೋಡಿ, ಇದು ಮಲಾಯಿ ಬೇಕು ನಮಗೆ, ಅದು ರೋಲ್ ಮಾಡಲಿಕ್ಕೆ ಫ್ರೆಶ್ ನೋಡಿ. ನಾನು ಈ ಥರ ಇಟ್ಟರೆ ಆಯಿತು. ಈ ಮಲಾಯಿಗೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಒಂದು ಪಾತ್ರೆಯಲ್ಲಿ ನಾನು ಹಾಲಿಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ. ಗ್ಯಾಸ್ ಸ್ಲೋ ಇಟ್ಟು ಹಾಲು ಬಿಸಿಯಾಗಲಿ. ಅಷ್ಟು ತನಕ ನಮ್ಮ ಬೇರೆ ಕೆಲಸ ಮಾಡ್ತಾ ಇರುವ. ನಾನದೀಗ ಮಲೈ ತೆಗೆದಿದ್ದೇನೆ ಅಲ್ವಾ, ಸೊ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಸಕ್ಕರೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಕ್ರೀಮ್ ಥರ ಆಗುತ್ತೆ, ಅಷ್ಟು ಒಳ್ಳೆ ಮಿಕ್ಸ್ ಮಾಡಿ. ಕ್ರೀಮ್ ಥರ ಆಗುವ ತನಕ ಮಿಕ್ಸ್ ಮಾಡಿ. ನೋಡ್ತಾ ಇದ್ದೀರಲ್ವ, ನಾನು ಬ್ರೆಡ್ ತಗೊಂಡೇನೆ. ಈ ಥರ ಸೈಡ್ ಕಟ್ ಮಾಡಿದರೆ ಆಯಿತು. ಈ ಸೈಡ್ ಕಟ್ ಏನು ವೇಸ್ಟ್ ಆಗೋದಿಲ್ಲ. ಇದ್ರ ನಾನು ರೆಸಿಪಿ ನಿಮಗೆ ನಾಳೆನೇ ತೋರಿಸ್ತೀನಿ. ಅದರಲ್ಲಿ ಏನು ಮಾಡಲಿಕ್ಕೆ ಆಗುತ್ತೆ ಅಂತ. ಅದರಲ್ಲಿ ಒಂದು ಬೇರೆ ಸ್ವೀಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಎಲ್ಲನೂ ಬ್ರೆಡ್ ಆ ಥರ ಕಟ್ ಮಾಡಿ, ನಾನು ಚಪಾತಿ ಮಾಡ್ತೀವಿ ನೋಡಿ, ಅದು ನಾವೀಗ ರೋಲ್ ತೆಗಿಬೇಕು. ಈ ಥರ ಮಾಡಬೇಕು, ಮೆಲ್ಲ ಮಾಡಬೇಕು. ಓಕೆ, ಸ್ಲೋ ಆಗಿ ಮಾಡಿಕೊಳ್ಳಿ. ಮತ್ತು ನಾವು ಅದಕ್ಕೆ ಹಾಕ್ತಾ ಇದ್ದೇನೆ ಅದರ ಒಳಗಡೆ. ಈಗ ನಾವು ಮಲಾಯಿ ಮತ್ತು ಸಕ್ಕರೆ ಕ್ರೀಮ್ ಥರ ಮಿಕ್ಸ್ ಮಾಡಿದ್ದೇವಲ್ಲ ನೋಡಿ, ಇದು ನಾವು ಅದರ ಒಳಗಡೆ ಹಾಕಬೇಕು. ಎಷ್ಟು ಬೇಕು ಅಷ್ಟು ಹಾಕಬೇಕು, ಸ್ವಲ್ಪ ಸ್ವಲ್ಪ ಹಾಕಬೇಕು. ನಾನು ಬ್ರೆಡ್ಡಿದು ಮತ್ತೊಂದು ತೋರಿಸಿದ್ದೇನೆ, ಅದನ್ನು ರೆಸಿಪಿ ಉಂಟು, ಅದನ್ನು ಟ್ರೈ ಮಾಡಿ. ಅದನ್ನು ತುಂಬಾ ಟೇಸ್ಟ್ ಆಗುತ್ತೆ. ಅದನ್ನು ತುಂಬ ಈಸಿನೇ ಇದೆ, ಇದು ತುಂಬ ಈಸಿನೇ ಇದೆ. ಯಾರು ನೆಂಟರೆಲ್ಲ ಬಂದರೆ ಈ ಥರ ಮಾಡಿ, ಇಲ್ಲದ್ರೆ ಮನೆಯವರು ತಿನ್ನಿ ನೋಡಿ. ಈ ಥರ ಅದರೊಳಗೆ ಹಾಕಿ ಅದನ್ನು ಫುಲ್ ರೋಲಾಗಿ ಫೋಲ್ಡ್ ಮಾಡಬೇಕು. ಬ್ರೆಡ್ ಸ್ವೀಟೂ ಆಗ್ಬೋದು, ಉಪ್ಪೂ ಆಗ್ಬೋದು, ಚಪ್ಪೆನೂ ಆಗ್ಬೋದು, ಯಾವುದೂ ಬ್ರೆಡ್ಡು ಆಗುತ್ತೆ. ಈ ಥರ ಮಾಡಿದರೆ ಆಯಿತು ಫೋಲ್ಡ್. ಎಲ್ಲವನ್ನು ಅದೇ ಥರ ನಾನು ಮಾಡಿ ಒಂದು ಪ್ಲೇಟಲ್ಲಿ ಇಡ್ತೇನೆ ನೋಡಿ. ಅದರೊಳಗೆ ಹಾಕಿ ಫೋಲ್ಡ್ ಮಾಡಿ ಮತ್ತು ಅದು ಪ್ಲೇಟ್ ಒಳಗೆ ಇರ್ತದೆ. ತುಂಬಾ ಟೇಸ್ಟ್ ಆಗುತ್ತೆ. ಫ್ರಿಜ್ಜಲ್ಲಿ ತುಂಬ ಹೊತ್ತು ಇಡಬೇಕಂತ ಇಲ್ಲ, 1 ಗಂಟೆ ಇಟ್ಟರೆ ಆಯಿತು. ಜಾಸ್ತಿ ಹೊತ್ತು ಇಡಲಿಕ್ಕೆ ಇಲ್ಲ. ನಾವು ಐಸ್ ಕೇಕ್ ಥರ ಕೋಲ್ಡ್ ಇದ್ದರೆ ಸಾಕು ನೋಡಿ. ಈ ಥರ ಮಾಡಿ ಇಟ್ಟಿದ್ದೇನೆ. ನಿಮಗೆ ಎಷ್ಟು ಬ್ರೆಡ್ ಬೇಕು ಅಷ್ಟು ಆ ಥರ ಮಾಡಿ ನೋಡಿ. ಇದೊಂದು ತೊಟ್ಟೆಯಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. ಇದನ್ನು ನಾಳೆ ರೆಸಿಪಿ ತೋರಿಸ್ತೀನಿ ನೋಡಿ. ಈಗ 1-2 ಚಮಚ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೇನೆ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೇನೆ. ನೀರು ಬೇಕಾದರೆ ಮಿಕ್ಸ್, ಬಿಸಿ ನೀರು ಅಲ್ಲ, ಚಪ್ಪೆ ನೀರು. ಒಳ್ಳೆ ಮಿಕ್ಸ್ ಆಗಲಿ. ಈಗ ಹಾಲು ನೋಡಿ ಬಿಸಿ ಆಯಿತು. ಅದಕ್ಕೆ ನಾನು ಅದಕ್ಕೆ ಸಕ್ಕರೆ ಹಾಕ್ತಿದ್ದೇನೆ. ಎಷ್ಟು ಬೇಕು ಸಕ್ಕರೆ ಅಷ್ಟು ಹಾಕಿದರೆ ಆಯಿತು. ಈಗ ನಾನು ಅದು ಕಸ್ಟರ್ಡ್ ಕಲಸಿದ್ದು ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಪಾಡೆ ತೆಗೆದಿದ್ದೇನೆ, ಮಲೈ ತೆಗೆದು ಇಟ್ಟದ್ದು. ಇದು ನೋಡಿದ್ದೀರಲ್ಲ ನೀವು, ಮಲೈ ತೆಗೆದದ್ದು ಅದೇ ಹಾಲು ಇದು ನೋಡಿ. ಈ ಥರ ಕಸ್ಟರ್ಡ್ ಹಾಕಿ ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು. ನಾನು ಅದಕ್ಕೆ ಹಾಕ್ತಿದ್ದೇನೆ ಸ್ವಲ್ಪ ವೆನಿಲಾ ಎಸೆನ್ಸ್ ನೋಡಿ. ಇಷ್ಟೇ ಹಾಕಿ ಪುನಃ ಮಿಕ್ಸ್ ಮಾಡ್ತಾ ಇದ್ದೇನೆ. ವೆನಿಲಾ ಎಸೆನ್ಸ್ ಇಲ್ಲದ್ರೂ ಪರವಾಗಿಲ್ಲ, ಆಪ್ಷನಲ್ ಅದು, ಸ್ವಲ್ಪ ನಮಗೆ ಫ್ಲವರ್ಗೋಸ್ಕರ ಅಷ್ಟೇ ನೋಡಿ. ನಾನು ತುಪ್ಪ ಮಾಡಿದ್ದೇನೆ, ಅದರಲ್ಲಿ ನನಗೆ ಸಿಕ್ಕಿತ್ತು. ನಾವು ತೋರಿಸಿದ್ದೀನಲ್ವ, ಅದು ನಾವು ಸ್ವಲ್ಪ ಹಾಕಿದರೆ ಆಯಿತು. ನಿಮಗೆ ಇದರಲ್ಲಿ ಬೇಕರಲ್ಲಿ ಸಿಗುತ್ತೆ. ಇದನ್ನು ಆಪ್ಷನಲ್, ಇದು ಬೇಕು ಅಂತ ಇಲ್ಲ. ಇದು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಸ್ವೀಟ್ಗೋಸ್ಕರ. ಇಲ್ಲಾಂದರೆ ನೀವು ಬೇಕರಲ್ಲಿ ತೆಗಿಬೋದು, ಬೇಕರಿಯಲ್ಲಿ ಸಿಗುತ್ತೆ. ತುಂಬ ರೇಟ್ ಜಾಸ್ತಿ. ನಾನು ಮನೆಯಲ್ಲೇ ಮಾಡೋದು ಸ್ವೀಟಿಗೆಲ್ಲ ನೋಡಿ. ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ದಪ್ಪ ಆದ ಮೇಲೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ ಎಷ್ಟು ದಪ್ಪ ಬೇಕು ಅಂತ. ನೋಡ್ತೀರಲ್ವ ನೋಡಿ, ಇಷ್ಟು ಮಾಡಿದರೆ ಆಯಿತು ದಪ್ಪ. ತುಂಬ ಕಸ್ಟರ್ಡ್ ಪೌಡರ್ ಹಾಕಬೇಡಿ, ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕಿ ಹಾಲನ್ನು ತುಂಬ ಬಿಸಿ ಮಾಡಿ ಸ್ವಲ್ಪ ದಪ್ಪ ಮಾಡಿದರೆ ಆಯಿತು. ನೋಡಲ್ಲ, ಇಷ್ಟು ಇದ್ದರೆ ಸಾಕು. ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ತೇನೆ.
ಆಫ್ ಮಾಡಿ ಅದೇ ಪ್ಲೇಟಿಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಸ್ವಲ್ಪ ಹಾಕಬೇಕು ನೋಡಿ, ಈ ಥರ ಸ್ವಲ್ಪ 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 ಹಾಕಿದ ನಂತರ ಸ್ವಲ್ಪ ಚಪ್ಪೆ ಆಗಬೇಕು ನೋಡಿ. ಎಲ್ಲ ಹಾಕಿದೆ ನೋಡಿ, ಕರೆಕ್ಟ್ ಆಯಿತು. ಈಗ ನಾನು ಕಟ್ ಮಾಡಿದ್ದೇನೆ ಬಾದಾಮು, ಅಕ್ರೋಟು, ಪಿಸ್ತಾ ಮತ್ತು ಬೀಜ ಮತ್ತು ಒಣ ದ್ರಾಕ್ಷಿ ಸ್ವಲ್ಪ ಎಲ್ಲವನ್ನು ಅದು ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಅಂತ ಅದು ಹಾಕ್ಬೋದು. ಒನ್ಲಿ ಬಾದಾಮು ಹಾಕಿದ್ರೂ ಸಾಕು, ಇಲ್ಲಾಂದರೆ ಬೀಜ ಹಾಕಿದ್ರೂ ಸಾಕು. ಎಲ್ಲ ಇದ್ರೂ ಓಕೆ, ಮಕ್ಕಳು ತಿನ್ನೋದಲ್ವ, ಮನೆಯಲ್ವಾ, ಸೇಲ್ ಮಾಡಲಿಕ್ಕೆ ಅಲ್ಲಲ್ವಾ. ಸೊ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ಇದು ಹಾಕಿದ ನಂತರ ನಾನು ಕರೆಕ್ಟ್ 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಜಾಸ್ತಿ ಇಡಬೇಡಿ ಫ್ರಿಜ್ಜಲ್ಲಿ, ಫುಲ್ಲು ಚಪ್ಪೆದ ಮೇಲೆ ಫ್ರಿಜ್ಜಲ್ಲಿ ಇಟ್ಟುಬಿಡಿ. ಆದಮೇಲೆ 1 ಗಂಟೆ ಆದ ಮೇಲೆ ತೆಗೆದು ತಿನ್ನಿ. ಒಬ್ಬೊಬ್ಬರಿಗೆ ಒಂದೊಂದು ಪ್ಲೇಟಲ್ಲಿ ಒಂದೊಂದು ಪೀಸ್ ತೆಗೆದು ಕೊಡಿರಿ, ತುಂಬಾ ಟೇಸ್ಟ್ ಆಗುತ್ತೆ. ನಾನು ನಿಮಗೆ ಕಟ್ ಮಾಡಿಸೋ ತೋರಿಸ್ತೇನೆ. ನಾವು ಇದು ಮಲೈ ತಿಂತೇವಲ್ಲ, ತುಂಬಾ ಟೇಸ್ಟ್ ಆಗುತ್ತೆ. ರಸಗುಲ್ಲ ಇರ್ತದಲ್ವಾ, ಒಂಥರ ಆಗಿ ಟೇಸ್ಟು ಬೇರೆ ಇರುತ್ತೆ, ರಸಗುಲ್ಲ ಥರ ಇರಲ್ಲ ನೋಡಿ. ಮಲೈ ಥರ ಕಾಣುತ್ತೆ, ಮಲೈ ರಸಗುಲ್ಲ ನೋಡಿ. ತುಂಬಾ ನೋಡಲಿಕ್ಕೆ ಎಷ್ಟು ಚೆಂದ ಇದೆ, ಅಷ್ಟು ತಿನ್ನಲಿಕ್ಕೂ ಅಷ್ಟು ಟೇಸ್ಟ್ ಇದೆ ನೋಡಿ. ಈ ಥರ ಕಟ್ ಮಾಡಿ ತಿನ್ನಬೇಕು. ನಿಮ್ಮ ಮಕ್ಕಳಿಗೆ, ನಿಮ್ಮ ಹಸ್ಬೆಂಡಿಗೆ, ನಿಮ್ಮ ಮನೆಯವರಿಗೆ ತುಂಬಾ ಹೊಗಳ್ತಾರೆ, ಅಷ್ಟು ಟೇಸ್ಟ್ ಆಗುತ್ತೆ. ಈ ಸೆಕೆಗಾಲಕ್ಕೆ ಕೊಟ್ಟರೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ನೆಂಟರೆಲ್ಲ ಬಂದರೆ ಇದೇ ಥರ ಮಾಡಿ ಇಡೀರಿ, ತುಂಬಾ ಟೇಸ್ಟ್ ಆಗುತ್ತೆ.